ಓಕೆ, ಹಿಂದಿನ ತರಗತಿಯಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ? ಲೋಹೋದ್ಧರಣ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಜಸ್ಟ್ ಅ ಮಿನಿಟ್, ಐ ವಿಲ್ ಸ್ವಿಚ್ ಆನ್ ಮೈ ವಿಡಿಯೋ. ಎಸ್, ಗುಡ್ ಈವ್ನಿಂಗ್ ಶರ್ಮಿಳಾ, ಜಸ್ಟ್ ಅ ಮಿನಿಟ್. Okay, sorry, let us discuss the other concept today. Fine. ಸೊ ಹಿಂದಿನ ತರಗತಿಯಲ್ಲಿ ಲೋಹೋದ್ಧರಣದ ಬಗ್ಗೆ ನಾವು ಕಲ್ತಿದ್ವಿ, ಹೌದಾ? ಸೊ ಲೋಹೋದ್ಧರಣ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಲೋಹೋದ್ಧರಣ? ಕ್ರಿಯಾಪಟುತ್ವ ಅಂದ್ರೆ ಕ್ರಿಯಾಶೀಲ ಅಂತ ಏನ್ ಹೇಳ್ತೀವಿ, ಕ್ರಿಯಾಶೀಲತ್ವ, ಹೆಚ್ಚಿನ ಕ್ರಿಯಾಶೀಲತೆ ಉಳ್ಳ ಅಥವಾ ಮಧ್ಯಮ ಕ್ರಿಯಾಶೀಲತೆ ಉಳ್ಳ ಅಥವಾ ಕಡಿಮೆ ಕ್ರಿಯಾಶೀಲತೆ ಉಳ್ಳ ಧಾತುಗಳು ಏನು ಕ್ರಿಯಾಶೀಲತೆಯ ಸರಣಿಯಲ್ಲಿ, ಓಕೆ, ಕ್ರಿಯಾಶೀಲತೆಯ ಸರಣಿಯಲ್ಲಿ ಬರ್ತವೆ. ಸೊ ಅದರ ಪ್ರಕಾರ ಏನ್ ಮಾಡ್ತೇವೆ ನಾವು? ಲೋಹಗಳನ್ನ ಅದುರುಗಳ ಮೂಲಕ ಬೇರ್ಪಡಿಸ್ತೇವೆ. ಸೊ ನಿನ್ನೆ ನೀವು ನೋಡಿದ್ರಿ ಅಲ್ವಾ, ಈ ಫ್ಲೋ ಚಾರ್ಟ್ ಅನ್ನ ನೋಡಿದ್ರಿ. ಇದು ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ, ಯು ಕ್ಯಾನ್ ರೆಫರ್ ಇಟ್. ಓಕೆ, ಅದುರಿನ ಸಾರವರ್ಧನೆ ಅಂದ್ರೆ ಓರ್ ಕಾನ್ಸಂಟ್ರೇಷನ್ ಅಂತ ಕರಿತೇವೆ ಇದಕ್ಕೆ. ಓಕೆ, ಫೈನ್. ಅದಾದ್ಮೇಲೆ ಹೆಚ್ಚಿನ ಕ್ರಿಯಾಪಟು ಲೋಹಗಳು ಯಾವುದರಿಂದ ನಾವು ಬೇರ್ಪಡಿಸ್ತೇವೆ? ವಿದ್ಯುತ್ ವಿಭಜನೆಯಿಂದ ಬೇರ್ಪಡಿಸ್ತೇವೆ, ಶುದ್ಧ ಲೋಹ ಸಿಗತ್ತೆ. ಇನ್ನು ಮಧ್ಯಮ ಕ್ರಿಯಾಪಟು ಲೋಹಗಳು ಏನಿರ್ತವೆ, ಅವು ಕಾರ್ಬೋನೇಟ್ ಅದುರು ಮತ್ತು ಸಲ್ಫೈಡ್ ಅದುರು. ಕಾರ್ಬೋನೇಟ್ ಅದುರು ಮತ್ತು ಸಲ್ಫೈಡ್ ಅದುರು ಅಂದ್ರೆ ಏನು ಅಂದ್ರೆ, ಈ ಲೋಹಗಳು ಅದುರಿನ ಜೊತೆ, ಲೋಹಗಳು ಏನಿರ್ತವೆ ಕಾರ್ಬೋನೇಟ್ ಅಥವಾ ಸಲ್ಫರ್ ಜೊತೆ ಕೂಡಿಕೊಂಡಿರ್ತವೆ. ಸೊ ಅವುಗಳಿಂದ ನಾವೇನ್ ಮಾಡ್ಬೇಕು? ಆ ಲೋಹಗಳನ್ನ ಬೇರೆ ಮಾಡಬೇಕು. ಸೊ ಕಾರ್ಬೋನೇಟ್ ಅದುರು ಕಾಸುವಿಕೆಯಿಂದ ನಾವು ಬೇರ್ಪಡಿಸಬಹುದು, ಸಲ್ಫೈಡ್ ಅದುರನ್ನ ಹುರಿಯುವಿಕೆಯಿಂದ. ಸೊ ಈ ರೀತಿ ಕಾಸುವಿಕೆ ಮತ್ತು ಹುರಿಯುವಿಕೆ ಮಾಡಿದಾಗ ಏನಾಗತ್ತೆ? ಅವು ಲೋಹೀಯ ಆಕ್ಸೈಡ್ಗಳಾಗಿ ಏನಾಗ್ತವೆ? ಪರಿವರ್ತನೆಯನ್ನ ಹೊಂದ್ತವೆ. ಲೋಹೀಯ ಆಕ್ಸೈಡ್ಗಳಾದ್ಮೇಲೆ, ಆಕ್ಸೈಡ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ MgO, ಮ್ಯಾಗ್ನೀಷಿಯಂ ಆಕ್ಸೈಡ್. ಸೊ ಲೋಹಗಳನ್ನ ಅಪಕರ್ಷಿಸುವಿಕೆ. ಯಾಕೆಂದ್ರೆ ಈ ನಮ್ಗೆ ಆಕ್ಸಿಜನ್ ಬೇಡ, ನಮಗೆ ಲೋಹ ಮಾತ್ರ ಬೇಕು, ಮ್ಯಾಗ್ನೀಷಿಯಂ ಮಾತ್ರ ಬೇಕು. ಸೊ ಅಪಕರ್ಷಿಸುವಿಕೆ ಮಾಡ್ತೇವೆ, ಅದರಿಂದ ನಮಗೇನ್ ಸಿಗತ್ತೆ? ನಮಗೆ ಬೇಕಾಗಿರುವಂತಹ ಲೋಹ ಸಿಗತ್ತೆ. ಲೋಹ ಶುದ್ಧೀಕರಣ ಅಂತ ಹೇಳ್ತೇವೆ. ನೆಕ್ಸ್ಟ್ ವಿ ಹ್ಯಾವ್ ಇಸ್ ಸಾಮಾನ್ಯವಾಗಿ ಗಣಿಗಾರಿಕೆ ಮಾಡಿದ ಅದುರುಗಳು ಏನು, ಗಣಿಯಿಂದ ನಾವು ತೆಗಿತೀವಿ ಅಲ್ವಾ ಅದುರುಗಳನ್ನ. ಸೊ ಗಣಿಗಾರಿಕೆ ಮಾಡಿದ ಅದುರುಗಳು ಮಣ್ಣು, ಮರಳು ಇತ್ಯಾದಿ ಕಲ್ಮಶಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರುತ್ತವೆ. ಏನಾಗಿರ್ತವೆ? ಈಗ ಗಣಿಯಿಂದ ನಾವು ಕಬ್ಬಿಣವನ್ನ, ಚಿನ್ನವನ್ನ, ಬೇರೆ ಯಾವುದೋ ಲೋಹವನ್ನ ತೆಗಿತೇವೆ. ಆ ರೀತಿ ತೆಗೆದಾಗ ಆ ಅದುರಿನ ಜೊತೆ, ಹೌದಾ, ಮಣ್ಣಿರತ್ತೆ, ಕಲ್ಲುಗಳಿರ್ತವೆ, ಕೆಲವೊಂದಿಷ್ಟು ಕಲ್ಮಶಗಳಿರ್ತವೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ. ಸೊ ಆ ಒಂದು ಕಲ್ಮಶಯುಕ್ತ ಅದುರನ್ನ ನಾವೇನಂತ ಕರಿತೇವೆ? ಮಡ್ಡಿ ಅಂತ ಕರಿತೇವೆ, ಮಡ್ಡಿ. ಹೌದಾ? ಸೊ ಲೋಹೋದ್ಧರಣ ಮಾಡುವ ಮೊದಲು ಅದುರಿನಲ್ಲಿರುವ ಕಲ್ಮಶಗಳನ್ನು, ಅದು ಕಶ್ಮಲ ಅಲ್ಲ, ಕಲ್ಮಶಗಳನ್ನು ತೆಗೆದು ಹಾಕಬೇಕು. ಸೊ ಲೋಹೋದ್ಧರಣ ಮಾಡೋಕ್ಕಿಂತ ಮುಂಚೆ ಮೊದಲ ಕೆಲಸ ಏನು ಅಂತಂದ್ರೆ,
ಅದರಿನ ಕಲ್ಮಶಗಳನ್ನ, ಅದುರಿನಲ್ಲಿರುವ ಕಲ್ಮಶಗಳನ್ನ ತೆಗೆದು ಹಾಕುವುದು, ಆ ಕೆಲಸವನ್ನ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಅದುರುಗಳ ಪುಷ್ಟೀಕರಣ ಅಂತ ಕರಿತೇವೆ. ಇಲ್ಲಿ ನೋಡಿ, ಕ್ರಿಯಾಶೀಲತೆಯ ಸರಣಿಯಲ್ಲಿ, ಕ್ರಿಯಾಶೀಲತೆ ಸರಣಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ನಿನ್ನೆನೂ ಕೂಡ ನಾನು ತೋರಿಸಿದೆ ನಿಮ್ಗೆ ಅಲ್ವಾ. ಸೊ ಕ್ರಿಯಾಶೀಲತೆಯ ಸರಣಿಯಲ್ಲಿ ಕೆಳಗಿರುವ ಲೋಹಗಳನ್ನ ಉದ್ಧರಿಸುವುದು ಅಂದ್ರೆ ಕಡಿಮೆ ಕ್ರಿಯಾಶೀಲ ಉಳ್ಳ ಲೋಹಗಳನ್ನು ಯಾವ ರೀತಿ ಉದ್ಧರಣೆ ಮಾಡುವುದು ಅನ್ನೋದನ್ನ ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಕ್ರಿಯಾಶೀಲ ಸರಣಿನಲ್ಲಿ ಕೆಳಗಿರುವ ಲೋಹಗಳು ಅತಿ ಕಡಿಮೆ ಕ್ರಿಯಾಶೀಲತೆ ಹೊಂದಿದ್ದು ಇವುಗಳ ಆಕ್ಸೈಡ್ಗಳನ್ನು ಕಾಸುವುದರಿಂದ ಮಾತ್ರ ಲೋಹಗಳನ್ನು ಅಪಕರ್ಷಿಸಬಹುದು. ಸೊ ಇಲ್ಲಿ ನೀವು ನೋಡ್ದಂಗೆ ಸೊ ಇಲ್ಲಿ ನೋಡಿ, ಇದು ನಮ್ಮ ಕ್ರಿಯಾಶೀಲ ಸರಣಿ, ಹೌದಾ? ಎಸ್. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್, ಕಾಪರ್, ಸಿಲ್ವರ್ ಅಂಡ್ ಗೋಲ್ಡ್, ಹೌದಾ? ಸೊ ಇಲ್ಲಿ ಕೆಳಗಿರುವ ಇದು. ಸೊ ಇಲ್ಲೇನಾಗತ್ತೆ, ಇವನ್ನ ನಾವು ಕೇವಲ ಅಪಕರ್ಷಣೆಯಿಂದ ಲೋಹವನ್ನ ತೆಗೆದುಕೊಳ್ಳಬಹುದು, ಯಾಕಂದ್ರೆ ಇವು ಆಕ್ಸೈಡ್ ನ ರೂಪದಲ್ಲಿ ಇರ್ತವೆ. ಇಲ್ಲಿ ನೋಡಿ, ಉದಾಹರಣೆಗೆ ಸಿನ್ ಬಾರ್. ಸಿನ್ ಬಾರ್ ಅಂದ್ರೆ ಏನು? ಪಾದರಸದ ಸಲ್ಫೈಡ್ಗೆ ನಾವು ಸಿನ್ ಬಾರ್ ಅಂತ ಕರಿತೇವೆ. ಸೊ ಇದರಲ್ಲಿ ಪಾದರಸ ಇರುತ್ತೆ, ನಮಗೆ ಪಾದರಸವನ್ನ ಬೇರೆ ಮಾಡಬೇಕು. ಇದನ್ನು ಗಾಳಿಯಲ್ಲಿ ಕಾಸಿದಾಗ ಮೊದಲು ಪಾದರಸದ ಆಕ್ಸೈಡ್, ಇಲ್ಲಿ ನೋಡಿ ಸಿನ್ ಬಾರ್ ಅಂದರೆ ಪಾದರಸದ ಸಲ್ಫೈಡ್, ಪಾದರಸದ ಸಲ್ಫೈಡ್ ಏನಿದೆ, ಓಕೆ, ಸಲ್ಫೈಡ್ ಏನಿದೆ ಅದನ್ನ ಗಾಳಿಯಲ್ಲಿ ನಾವು ಉಷ್ಣದ ಉಪಸ್ಥಿತಿಯಲ್ಲಿ ಕಾಸಿದಾಗ ಅದು ಪಾದರಸದ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದತ್ತೆ. ಅದರ ಜೊತೆ ಸಲ್ಫರ್ ಡೈಆಕ್ಸೈಡ್, ಅದರ ಜೊತೆ ಏನು ಸಲ್ಫರ್ ಡೈಆಕ್ಸೈಡ್ ಅನಿಲ ಕೂಡ ಬಿಡುಗಡೆ ಆಗತ್ತೆ. ಇನ್ನು ಈ ಪಾದರಸದ ಆಕ್ಸೈಡ್ ಏನ್ ಫಾರ್ಮ್ ಆಗಿರತ್ತೆ, ಓಕೆ, ಪಾದರಸದ ಆಕ್ಸೈಡ್ ಏನ್ ಫಾರ್ಮ್ ಆಗಿರತ್ತೆ ಅದನ್ನ ಅಪಕರ್ಷಿಸಿದಾಗ, ಅದನ್ನ ಉಷ್ಣಕ್ಕೆ ಮತ್ತೆ ಕಾಸಿದಾಗ ಅದು ಅಪಕರ್ಷಣೆಗೊಳ್ಳತ್ತೆ, ಅಂದ್ರೆ ಆಕ್ಸಿಜನ್ ಹೊರಗಡೆ ಹೋಗತ್ತೆ. ಅದರಿಂದ ನಮಗೇನ್ ಸಿಗತ್ತೆ, ಪಾದರಸ ಮತ್ತೆ ಆಮ್ಲಜನಕ. ಪಾದರಸ ಮತ್ತೆ ಆಮ್ಲಜನಕ ಸಿಗತ್ತೆ. ಇನ್ನು ಪ್ರಕೃತಿಯಲ್ಲಿ ತಾಮ್ರದ ಸಲ್ಫೈಡ್ ರೂಪದಲ್ಲಿ, ತಾಮ್ರ ಏನಿರತ್ತೆ, ತಾಮ್ರದ ಸಲ್ಫೈಡ್ ರೂಪದಲ್ಲಿ ದೊರೆಯುವ ತಾಮ್ರವನ್ನು ಅದರ ಅದುರಿನಿಂದ ಪಡೆಯಬೇಕಾದರೆ ಗಾಳಿಯಲ್ಲಿ ಕಾಸಬೇಕು. ಸೊ ಇಲ್ಲಿ ನೋಡಿ, ತಾಮ್ರದ ಸಲ್ಫೈಡ್ ಇದೆ, ಹೌದಾ? ತಾಮ್ರದ ಸಲ್ಫೈಡ್ ಅನ್ನು, ಹೌದಾ, ಆಮ್ಲಜನಕದ ಉಪಸ್ಥಿತಿಯಲ್ಲಿ ಕಾಸಿದಾಗ ಅದೇನಾಗತ್ತೆ, ತಾಮ್ರದ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದತ್ತೆ, ಮತ್ತೆ ಸಲ್ಫರ್ ಡೈಆಕ್ಸೈಡ್. ಈ ತಾಮ್ರದ ಆಕ್ಸೈಡ್ ಮತ್ತೆ ಉಳಿದಿರುವ ತಾಮ್ರದ ಸಲ್ಫೈಡ್ ಜೊತೆ ವರ್ತಿಸಿ ತಾಮ್ರ ಮತ್ತು ಸಲ್ಫರ್ ಡೈಆಕ್ಸೈಡ್ ಅನ್ನ ಉತ್ಪತ್ತಿ ಮಾಡತ್ತೆ. ಸೊ ಇಲ್ಲಿ ನೋಡಿ ಯಾವ ರೀತಿ ಅಪಕರ್ಷಣೆ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಫಾರ್ಮ್ ಆಗಿರುವ ತಾಮ್ರದ ಆಕ್ಸೈಡ್ ಉಳಿದಿರುವ ತಾಮ್ರದ ಸಲ್ಫೈಡ್ ಜೊತೆ ಪ್ರತಿವರ್ತಿಸಿ ಇದು ಅಪಕರ್ಷಣೆಗೊಳ್ಳತ್ತೆ, ಅಂದ್ರೆ ಇಲ್ಲಿಂದ ಆಕ್ಸಿಜನ್ ಹೋಗತ್ತೆ. ನಂತರ ನಮಗೇನ್ ಸಿಗತ್ತೆ, ತಾಮ್ರ ಮತ್ತು ಸಲ್ಫರ್ ಡೈಆಕ್ಸೈಡ್, ಹೌದಾ? ಸೊ ಈ ರೀತಿಯಾಗಿ ಏನಾಗತ್ತೆ, ಅಲ್ಲಿ ಈ ರೀತಿಯಾಗಿ ಅದುರುಗಳನ್ನ ನಾವು ಬೇರ್ಪಡಿಸಬಹುದು. ನೆಕ್ಸ್ಟ್, ಲೋಹಗಳನ್ನ ಅದುರುಗಳಿಂದ ಬೇರ್ಪಡಿಸಬಹುದು. ಇದು ಕೆಳಗಿನ ಭಾಗ. ಇನ್ನು ಕ್ರಿಯಾಶೀಲತೆಯ ಮಧ್ಯಭಾಗದಲ್ಲಿ ಈ ಜಿಂಕ್ ಇರತ್ತೆ, ಹೌದಾ? ಸೊ ಕಬ್ಬಿಣ, ಸೀಸ ಇವೆಲ್ಲವೂ ಕೂಡ ಮಧ್ಯದ ಭಾಗದಲ್ಲಿದೆ. ಸೊ ಕ್ರಿಯಾಶೀಲತೆಯ
ಮಧ್ಯದ ಭಾಗದಲ್ಲಿರುವ ಲೋಹಗಳನ್ನ ಯಾವ ರೀತಿ ನಾವು ಲೋಹಗಳನ್ನ ಅದುರುಗಳಿಂದ ಬೇರ್ಪಡಿಸ್ತೇವೆ ಅನ್ನೋದಕ್ಕೆ ಬಂದಾಗ, ಕ್ರಿಯಾಶೀಲತೆಯ ಸರಣಿಯಲ್ಲಿ ಮಧ್ಯದ ಲೋಹಗಳಾದ ಕಬ್ಬಿಣ, ಸತು, ಸೀಸ, ತಾಮ್ರಗಳು ನಿಸರ್ಗದಲ್ಲಿ ಸಾಮಾನ್ಯವಾಗಿ ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳ ರೂಪದಲ್ಲಿ, ಯಾವ ರೂಪದಲ್ಲಿರ್ತವೆ ಅವು? ಸಲ್ಫೈಡ್ ಜೊತೆ ಅಥವಾ ಕಾರ್ಬೋನೇಟ್ಗಳ ಜೊತೆ ಇರ್ತವೆ. ಸೊ ನಮ್ಮ ಈಗ ಪ್ರಮುಖ ಧ್ಯೇಯ ಏನು ಅಂದ್ರೆ, ಆ ಕಾರ್ಬೋನೇಟ್ ಮತ್ತೆ ಸಲ್ಫೈಡ್ಗಳಿಂದ ಅವುಗಳನ್ನ ಬೇರ್ಪಡಿಸೋದು. ಗಮನ ಈ ಕಡೆ ಇರ್ಲಿ, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಇದು. ಸೊ ಇಲ್ಲಿ ನೋಡಿ, ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳಿಂದ ಲೋಹಗಳನ್ನು ಉದ್ಧರಿಸುವುದಕ್ಕಿಂತ ಆಕ್ಸೈಡ್ಗಳನ್ನು ಉದ್ಧರಿಸುವುದು ಸುಲಭ. ಸೊ ಅವ್ರೇನ್ ಹೇಳ್ತಾರೆ, ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳಿಂದ ಡೈರೆಕ್ಟ್ ಆಗಿ ಲೋಹಗಳನ್ನ ಪಡೆದುಕೊಳ್ಳೋದು ಸ್ವಲ್ಪ ಕಷ್ಟವಾದ ಕೆಲಸ. ಅದಕ್ಕೆ ಏನ್ ಮಾಡ್ತಾರೆ ಅವರು, ಸಲ್ಫೈಡ್ ಮತ್ತೆ ಕಾರ್ಬೋನೇಟ್ಗಳನ್ನ ಮೊದಲಿಗೆ ಆ ಲೋಹದ ಆಕ್ಸೈಡ್ಗಳನ್ನಾಗಿ ಪರಿವರ್ತನೆ ಮಾಡ್ತಾರೆ. ಆ ಲೋಹದ ಆಕ್ಸೈಡ್ಗಳನ್ನಾಗಿ ಪರಿವರ್ತನೆ ಮಾಡಿದ ಮೇಲೆ ಆ ಲೋಹದ ಆಕ್ಸೈಡ್ಗಳಿಂದ ಲೋಹಗಳನ್ನ ಈಸಿಯಾಗಿ ನಾವೇನ್ ಮಾಡ್ಬೋದು, ಉದ್ಧರಣ ಮಾಡಬಹುದು, ಅಂದ್ರೆ ಬೇರ್ಪಡಿಸಬಹುದು ಅಂತ. ಸೊ ಇಲ್ಲಿ ನೋಡಿ, ಸಲ್ಫೈಡ್ ಅದುರನ್ನು ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ವಿಧಾನ. ಅದಕ್ಕೆ ನಾವು ಹುರಿಯುವಿಕೆ ಅಂತ ಕರಿತೇವೆ. ಕಾಸುವಿಕೆ ಅಂದ್ರೆ ಏನು? ಉಷ್ಣವನ್ನ ಕೊಡೋದು, ಕಾಸೋದು. ಹುರಿಯುವಿಕೆ ಅಂದ್ರೆ ಅಧಿಕ ಪ್ರಮಾಣದ ಗಾಳಿ ಇರಬೇಕು, ಆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದನ್ನ ನೀವು ಕಾಸಬೇಕು. ಅದಕ್ಕೆ ನಾವು ಹುರಿಯುವಿಕೆ ಅಂತ ಕರಿತೇವೆ. ಯಾವಾಗ ಸಲ್ಫೈಡ್ ಅದುರನ್ನ ನಾವು ಹುರಿತೇವೋ ಆವಾಗ ಸಲ್ಫೈಡ್ ಅದುರು ಏನಾಗತ್ತೆ, ಲೋಹದ ಆಕ್ಸೈಡ್ ಆಗಿ ಪರಿವರ್ತನೆ ಹೊಂದತ್ತೆ. ಇನ್ನು ಕಾರ್ಬೋನೇಟ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದರೆ, ಕಡಿಮೆ ಗಾಳಿಯಲ್ಲಿನ ಹೆಚ್ಚಿನ ಉಷ್ಣತೆಯಲ್ಲಿ, ಗಾಳಿ ಕಡಿಮೆ ಇರತ್ತೆ, ಹೆಚ್ಚಿನ ಉಷ್ಣತೆಯಲ್ಲಿ ನಾವೇನ್ ಮಾಡ್ಬೇಕು, ಕಾಸುವಿಕೆ ಮಾಡ್ಬೇಕು. ಇಲ್ಲಿ ನೋಡಿ, ಹುರಿಯುವಿಕೆ, ಜಸ್ಟ್ ಅ ಮಿನಿಟ್, ಹುರಿಯುವಿಕೆ ಮತ್ತು ಕಾಸುವಿಕೆಗೆ ವ್ಯತ್ಯಾಸ ಏನು? ಏನ್ ವ್ಯತ್ಯಾಸ ನೋಡ್ತಿದ್ದೀರಾ ನೀವಿಲ್ಲಿ? ಇಲ್ಲೇ ಇದೆ ಸ್ಟೇಟ್ಮೆಂಟ್ಸು, ನೀವೇ ಅದನ್ನ ಅರ್ಥ ಮಾಡ್ಕೊಂಡು ಹೇಳ್ಬೇಕು ನಂಗೆ. ಹುರಿಯುವಿಕೆ ಮತ್ತೆ ಕಾಸುವಿಕೆಗೆ ಏನ್ ವ್ಯತ್ಯಾಸ? ಹುರಿಯುವಿಕೆ ನಾವು ಸಲ್ಫೈಡ್ ಅದುರುಗಳಿಗೆ ಮಾಡ್ತಾ ಇದ್ದೇವೆ, ಆಮೇಲೆ ಕಾಸುವಿಕೆ ಕಾರ್ಬೋನೇಟ್ ಅದುರುಗಳಿಗೆ ಮಾಡ್ತಾ ಇದ್ದೇವೆ. ಎರಡಕ್ಕೂ ಏನ್ ವ್ಯತ್ಯಾಸ? ಎಸ್, ಯಾರು ಹೇಳ್ತೀರಾ? ಎಸ್, ಹುರಿಯುವಿಕೆ ಮತ್ತು ಕಾಸುವಿಕೆಗೆ ಏನ್ ವ್ಯತ್ಯಾಸ? ಬೇಗ ಹೇಳಿ. ಓಕೆ, ಶಶಿಕಲಾ ಆನ್ಸರ್ಡ್ ಇಟ್. ಗಾಳಿ ಮತ್ತು ಉಷ್ಣತೆ. ವೆರಿ ಗುಡ್. ಸೊ ಇಲ್ಲಿ ಹುರಿಯುವಿಕೆ ಅಂತ ಬಂದಾಗ ಅಲ್ಲಿ ನಾವು ಮತ್ತು ಹೆಚ್ಚಿನ ಉಷ್ಣತೆ ಬೇಕಾಗತ್ತೆ. ಅದೇ ರೀತಿ ಕಾಸುವಿಕೆ ಬಂದಾಗ ಅಲ್ಲಿ ಕಡಿಮೆ ಗಾಳಿ ಬೇಕಾಗತ್ತೆ ಮತ್ತು ಹೆಚ್ಚಿನ ಉಷ್ಣತೆ ಬೇಕಾಗತ್ತೆ. ಇದು ಕ್ರಿಯಾಶೀಲತೆಯ ಸರಣಿಯಲ್ಲಿ ಮಧ್ಯಮ ಭಾಗದಲ್ಲಿರುವ ಲೋಹಗಳನ್ನು ಉದ್ಧರಿಸುವ ವಿಧಾನ. ಇಲ್ಲಿ ನೋಡಿ, ಸತುವಿನ ಅದುರನ್ನು ಹುರಿಯುವಿಕೆಗೆ ಮತ್ತು ಕಾಸುವಿಕೆ ಪ್ರಕ್ರಿಯೆಗಳಿಗೆ ಗುರಿಪಡಿಸಿದಾಗ ನಡೆಯುವ ರಾಸಾಯನಿಕ ಕ್ರಿಯೆಯು ಕೆಳಗಿನಂತಿರುತ್ತದೆ. ಓಕೆ, ಇಲ್ಲಿ ನೋಡಿ, ಹುರಿಯುವಿಕೆ ಆದಾಗ ಏನು?
ಜಿಂಕ್ ಸಲ್ಫೈಡ್ ಅಂದ್ರೆ ಸತುವಿನ ಸಲ್ಫೈಡ್ ಇದೆ. ಅದನ್ನ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಅಂದ್ರೆ ಅತಿಯಾದ ಗಾಳಿ ಇದ್ದಾಗ ಹೆಚ್ಚಿನ ಉಷ್ಣವನ್ನು ನಾವು ಕೊಟ್ಟಾಗ ಅದೇನಾಗತ್ತೆ, ಜಿಂಕ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಹೊಂದತ್ತೆ. ಹೌದಾ? ಸೊ ಈ ಜಿಂಕ್ ಆಕ್ಸೈಡ್ ಆಗತ್ತಲ್ವಾ, ಇದನ್ನ ನಾವು ಈಸಿಯಾಗಿ ಅಪಕರ್ಷಿಸಿ ಅದರಿಂದ ನಾವೇನ್ ತೆಗೆದುಕೊಳ್ಬಹುದು, ಅಪಕರ್ಷಣೆ ಹೊಂದಿ ಅಪಕರ್ಷಿಸಿ ಇದರಿಂದ ನಾವು ಸತುವನ್ನ ಪಡೆದುಕೊಳ್ಬಹುದು. ಅದೇ ರೀತಿ ಜಿಂಕ್ ಕಾರ್ಬೋನೇಟ್ ಇದೆ ಅಲ್ವಾ, ಇದು ಕಾರ್ಬೋನೇಟ್ ಅದು. ಇದನ್ನ ಕಡಿಮೆ ಗಾಳಿಯಲ್ಲಿ ಮತ್ತು ಹೆಚ್ಚಿನ ಉಷ್ಣದಲ್ಲಿ ನಾವೇನ್ ಮಾಡ್ತೇವೆ, ಜಿಂಕ್ ಆಕ್ಸೈಡ್ ಆಗಿ ಪರಿವರ್ತಿಸ್ತೇವೆ. ಆ ಒಂದು ಪ್ರೊಸೆಸ್ಗೆ, ಆ ಒಂದು ಕ್ರಿಯೆಗೆ ಕಾಸುವಿಕೆ ಅಂತ ಹೇಳ್ತೇವೆ. ಕಾರ್ಬನ್ ನಂತಹ ಸೂಕ್ತ ಅಪಕರ್ಷಣಕಾರಿಯನ್ನು ಬಳಸಿ ಲೋಹದ ಆಕ್ಸೈಡ್ಗಳನ್ನು ಆಯಾ ಲೋಹಗಳನ್ನಾಗಿ ಅಪಕರ್ಷಿಸಲಾಗುವುದು. ಸೊ ಎರಡೂ ಕಡೆ ನಮಗೆ ಏನ್ ಸಿಕ್ಕಿದೆ, ಜಿಂಕ್ ಆಕ್ಸೈಡ್ ಸಿಕ್ಕಿದೆ. ಸೊ ಈ ಸತುವಿನ ಆಕ್ಸೈಡ್ ಇಂದ ನಾವು ಸತುವನ್ನ ಬೇರ್ಪಡಿಸಬೇಕು. ಅವಾಗ ನಾವೇನ್ ಮಾಡ್ತೇವೆ, ಸೂಕ್ತವಾದ ಅಪಕರ್ಷಣಕಾರಿ ಅಂದ್ರೆ ಕಾರ್ಬನ್ ಅನ್ನ ಬಳಸಿಕೊಂಡು ಜಿಂಕ್ ಆಕ್ಸೈಡ್ ಮತ್ತು ಕಾರ್ಬನ್ ಇವೆರಡರ ನಡುವೆ ಏನಾಗತ್ತೆ, ಪ್ರತಿವರ್ತಿಸಿ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆಯತ್ತೆ. ನಂತರ ಈ ಆಕ್ಸಿಜನ್ ಏನಾಗತ್ತೆ, ಕಾರ್ಬನ್ ಜೊತೆ ಬೆರೆಯತ್ತೆ. ನಂತರ ನಮಗೇನ್ ಸಿಗತ್ತೆ, ಸತು ಸಿಗತ್ತೆ. ಸೊ ಇದರಿಂದ ನಾವೇನ್ ಮಾಡಿದ್ವಿ, ಸತುವನ್ನ ಆಕ್ಸಿಜನ್ ಇಂದ ಬೇರ್ಪಡಿಸಿದ್ವಿ. ಈ ತರ ನಾವೇನ್ ಮಾಡ್ತೇವೆ, ಲೋಹಗಳನ್ನ ಉದ್ಧರಿಸ್ತೇವೆ. ಇದು ಮಧ್ಯದಲ್ಲಿರುವ ಲೋಹಗಳ ಉದ್ಧರಣೆ. ನೆಕ್ಸ್ಟ್ ಥರ್ಮೈಟ್ ಕ್ರಿಯೆ ಅಂತ ಬರುತ್ತೆ. ಥರ್ಮೈಟ್ ಕ್ರಿಯೆ ಇದನ್ನ ನಾವೆಲ್ಲ ನೋಡಿರ್ತೇವೆ, ಬಟ್ ಇದು ಆ ಒಂದು ರಾಸಾಯನಿಕ ಕ್ರಿಯೆ ಅಂತ ನಮಗೆ ಗೊತ್ತಿರೋದಿಲ್ಲ. ಐ ಆಮ್ ಸಾರಿ. ನೆಕ್ಸ್ಟ್ ಇಲ್ಲಿ ನೋಡಿ, ಲೋಹೀಯ ಆಕ್ಸೈಡ್ಗಳಿಂದ ಲೋಹಗಳನ್ನು ಅಪಕರ್ಷಿಸಲು ಕಾರ್ಬನ್ ಬಳಸುವುದರ ಜೊತೆಗೆ ಕೆಲವನ್ನು ಇದನ್ನು ಸ್ಥಾನಪಲ್ಲಟ ಕ್ರಿಯೆಯು ಬಹಿರುಷ್ಣಕವಾಗಿದೆ. ಏನಾಗತ್ತೆ, ಲೋಹೀಯ ಆಕ್ಸೈಡ್ಗಳಿಂದ ನಾವು ಲೋಹವನ್ನ ಪಡೆದುಕೊಳ್ಬೇಕಂದ್ರೆ ನಾವು ಕಾರ್ಬನ್ ಅನ್ನ ಬಳಸ್ತೇವೆ. ಹೌದಾ? ಸೊ ಇದು ಒಂದು ಸ್ಥಾನಪಲ್ಲಟ ಕ್ರಿಯೆಗೂ ಕೂಡ ಉದಾಹರಣೆಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬಿಡುಗಡೆಯಾಗುವುದರಿಂದ ಇಲ್ಲಿ ನೋಡಿ, ಉತ್ಪತ್ತಿಯಾಗುವ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲಿರುತ್ತವೆ. ಸೊ ಈ ಒಂದು ರಿಯಾಕ್ಷನ್ ಅಲ್ಲಿ ಏನು, ಇಲ್ಲಿ ರಿಯಾಕ್ಷನ್ ನೋಡಿದ್ವಲ್ಲ, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್, ಇದೇನಾಗತ್ತೆ, ಇದು ಬಹಿರುಷ್ಣಕ ಕ್ರಿಯೆ ಅಂತ ಹೇಳ್ತಿದ್ದಾರೆ. ಬಹಿರುಷ್ಣಕ ಕ್ರಿಯೆ, ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಹೀಟು ಎಷ್ಟು ಹೀಟ್ ಇರತ್ತಂದ್ರೆ ನಮಗೆ ದೊರಕಿರುವ ಲೋಹ, ಓಕೆ, ನಮಗೆ ದೊರಕಿರುವ ಲೋಹ ದ್ರವಿಸಿದ ಸ್ಥಿತಿಯಲ್ಲಿರುತ್ತೆ. ಹೌದಾ? ಇನ್ನು ವಾಸ್ತವವಾಗಿ ಅಲ್ಯೂಮಿನಿಯಂನೊಂದಿಗಿನ ಕಬ್ಬಿಣದ ಆಕ್ಸೈಡ್ನ ಪರಿವರ್ತನೆಯನ್ನು ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸುತ್ತಾರೆ. ಕೆಲವೊಂದ್ಸಲ ನೀವು ನೋಡಿರ್ಬೇಕು, ಒಂದೊಂದ್ಸಲ ಟ್ರೈನ್ ಹೋಗುವಾಗ ಟ್ರೈನ್ ರೂಟ್ ಚೇಂಜ್ ಆಗಿದೆ ಅಂತ ಬರುತ್ತೆ. ಹೌದಾ? ಯಾಕೆ ಅಂದ್ರೆ ಅಲ್ಲಿ ಒಂದು ಹಳಿಯ ಪ್ರಾಬ್ಲಮ್ ಆಗಿರುತ್ತೆ. ಹಳಿಗಳು ಅಂದ್ರೆ ಮಧ್ಯದಲ್ಲಿ ಮುರಿದು ಹೋಗಿರ್ತವೆ. ಸೊ ಆ ಮುರಿದ ಹಳಿಗಳನ್ನ ಜೋಡಿಸ್ಬೇಕಂದ್ರೆ ಏನ್ ಮಾಡ್ತಾರೆ, ಅಲ್ಯೂಮಿನಿಯಂ ನೊಂದಿಗೆ ಈ ಒಂದು ಕಬ್ಬಿಣದ ಆಕ್ಸೈಡ್ ಅನ್ನ ಏನ್ ಮಾಡ್ತಾರೆ, ಪ್ರತಿವರ್ತಿಸ್ತಾರೆ, ಅಂದ್ರೆ ರಾಸಾಯನಿಕ ಕ್ರಿಯೆಯನ್ನ ಮಾಡ್ತಾರೆ. ಅದರಿಂದ ಏನಾಗತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಗಿ ಐರನ್ ಹೊರಗಡೆ ಬರುತ್ತೆ. ಸೊ ಆ ಐರನ್ ಏನಿದೆ, ಈ ಅಲ್ಯೂಮಿನಿಯಂ ಪ್ಲಸ್ ಐರನ್ ಆಕ್ಸೈಡ್, ಸೊ ಇದು ಐರನ್ ಆಕ್ಸೈಡ್ ಅಲ್ವಾ. ಸೊ ಇದೇನಾಗಿರುತ್ತೆ, Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ Fe ಆಗಿರುತ್ತೆ. ಸೊ ಇದೇನು Fe ಅಂದ್ರೆ ಕಬ್ಬಿಣ ಫಾರ್ಮ್ ಆಗಿರತ್ತಲ್ವಾ, ಈ ಕಬ್ಬಿಣ ದ್ರವಿಸಿದ ಫಾರ್ಮ್ ಅಲ್ಲಿ ಇರುತ್ತೆ. ಯಾಕೆ ಅಂದ್ರೆ ಈ ಒಂದು ಕ್ರಿಯೆ ಅತ್ಯಂತ ಅಪಾರವಾದ ಉಷ್ಣವನ್ನ ಬಿಡುಗಡೆ ಮಾಡುತ್ತೆ. ಸೊ ಆ ಉಷ್ಣದಿಂದ ಈ ಒಂದು ಕಬ್ಬಿಣ ದ್ರವಿಸಿದ ಸ್ಥಿತಿಯಲ್ಲಿ ಇರುತ್ತೆ. ಸೊ ಈ ದ್ರವಿಸಿದ ಸ್ಥಿತಿಯಲ್ಲಿರುವ ಕಬ್ಬಿಣವನ್ನ ಅವರು ಹಳೆಯ ಮೇಲೆ ಹಾಕಿದಾಗ, ಮುರಿದಿರುವ ಯಂತ್ರ ಭಾಗಗಳ ಮೇಲೆ ಹಾಕಿದಾಗ
ಅದು ಸಾಲಿಡಿಫೈ ಆದ್ಮೇಲೆ ಅಂದ್ರೆ ಘನೀಕರಿಸಿದ ಮೇಲೆ ಅಲ್ಲಿ ಹಳಿಗಳ ಜೋಡಣೆ ಆಗತ್ತೆ. ಸೊ ಈ ಒಂದು ಪ್ರೊಸೆಸ್ಗೆ ನಾವೇನಂತ ಕರಿತೇವೆ, ಥರ್ಮೈಟ್ ಕ್ರಿಯೆ ಅಂತ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್, ಥರ್ಮೈಟ್ ಪ್ರೊಸೆಸ್. ಓಕೆ ಫೈನ್. ನೆಕ್ಸ್ಟ್, ಕ್ರಿಯಾಶೀಲತೆಯ ಭಾಗದಲ್ಲಿರುವ ಲೋಹಗಳನ್ನು ಉದ್ಧರಿಸುವುದು ಹೇಗೆ? ಮೊದಲಿಗೆ ಕೆಳಗಿನ ಭಾಗಗಳನ್ನ ಉದ್ಧರಿಸುವುದು ಹೇಗಂತ ನೋಡಿದ್ವಿ. ನಂತರ ಮಧ್ಯಮ ಭಾಗದಲ್ಲಿರುವ ಲೋಹಗಳನ್ನ ಉದ್ಧರಿಸುವುದು ಹೇಗೆ ಅಂತ ನೋಡಿದ್ವಿ. ಈಗ ಮೇಲ್ಭಾಗದಲ್ಲಿರುವ ಅಂದ್ರೆ ಅತ್ಯಂತ ಕ್ರಿಯಾಶೀಲವಾಗಿರುವ ಲೋಹಗಳನ್ನ ಯಾವ ರೀತಿ ಉದ್ಧರಣೆ ಮಾಡಬೇಕು? ಇಲ್ಲಿ ನೋಡಿ, ಕ್ರಿಯಾಶೀಲತೆ ಸರಣಿಯಲ್ಲಿ ಮೇಲ್ಭಾಗದಲ್ಲಿರುವ ಲೋಹಗಳು ಅತ್ಯಂತ ಕ್ರಿಯಾಶೀಲವಾಗಿರ್ತವೆ. ಇನ್ನು ಕಾರ್ಬನ್ ನಿಂದ ಲೋಹಗಳ ಆಕ್ಸೈಡ್ಗಳನ್ನು ಅಪಕರ್ಷಿಸಲು ಇಲ್ಲಿ ಸಾಧ್ಯವಿಲ್ಲ, ಯಾಕಂದ್ರೆ ಅವು ತುಂಬಾ ಕ್ರಿಯಾಶೀಲವಾಗಿರ್ತವೆ. ಈ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆಯನ್ನ ಹೊಂದಿರ್ತವೆ. ಹಾಗಾಗಿ ಈ ಲೋಹಗಳನ್ನ ನಾವು ಯಾವ ರೀತಿ ವಿಭಜಿಸ್ತೇವೆ? ಎಲೆಕ್ಟ್ರೋಲೈಸಿಸ್ ಅಂದ್ರೆ ವಿದ್ಯುತ್ ವಿಭಜನೆಯ ಮೂಲಕ ನಾವೇನ್ ಮಾಡ್ತೇವೆ, ಇದನ್ನ ಅಪಕರ್ಷಿಸ್ತೇವೆ. ಲೋಹಗಳನ್ನ ಉದ್ಧರಣ ಮಾಡ್ತೇವೆ. ಏನಿದು ವಿದ್ಯುತ್ ವಿಭಜನೆ ಅಂತ ನೋಡಿದ್ರೆ, ಇಲ್ಲಿ ನೋಡಿ, ಈ ಒಂದು ಈ ಒಂದು ಪಾತ್ರೆಯಲ್ಲಿ ಅಂದ್ರೆ ಬೀಕರ್ ಅಲ್ಲಿ ನಾವೇನ್ ತೆಗೆದುಕೊಂಡಿದ್ದೇವೆ, ಕಾಪರ್ ಸಲ್ಫೇಟ್ CuSO4 ದ್ರಾವಣವನ್ನ ತೆಗೆದುಕೊಂಡಿದ್ದೇವೆ. ಸೊ ಇವುಗಳಲ್ಲಿ ನಾವೇನ್ ಮಾಡಿದ್ದೇವೆ, 2 ವಿದ್ಯುತ್ ದ್ವಾರಗಳನ್ನ ಇಟ್ಟಿದ್ದೇವೆ. ಸೊ ಒಂದು ವಿದ್ಯುತ್ ದ್ವಾರದಲ್ಲಿ ಕಾಪರ್ ಮೆಟಲ್ ಇದೆ. ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಇಲ್ಲಿ ನೋಡಿ, ಇದು ಈ ರೀತಿಯಾಗಿ ಬರುತ್ತೆ. ಇಲ್ಲಿ ವಿದ್ಯುತ್ ದ್ವಾರಗಳಿರ್ತವೆ. ಸೊ ಪಾಸಿಟಿವ್ ವಿದ್ಯುತ್ ದ್ವಾರವನ್ನ ಆನೋಡ್ ಅಂತ ಕರಿತೇವೆ, ಧನಾತ್ಮಕ ವಿದ್ಯುತ್ ದ್ವಾರ. ನೆಗೆಟಿವ್ ವಿದ್ಯುತ್ ದ್ವಾರವನ್ನ ಕ್ಯಾಥೋಡ್ ಅಂತ ಕರಿತೇವೆ. ಈ 2 ವಿದ್ಯುತ್ ದ್ವಾರಗಳನ್ನು ನಾವೇನ್ ಮಾಡಿದ್ದೇವೆ, ಕಾಪರ್ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಿದ್ದೇವೆ. ಅಶುದ್ಧ ಲೋಹಗಳನ್ನು ಸಂಸ್ಕರಿಸಲು ವ್ಯಾಪಕವಾಗಿ ಬಳಸುವ ವಿಧಾನ ಯಾವುದು? ವಿದ್ಯುತ್ ವಿಭಜನೆ. ತಾಮ್ರ, ಸತು, ತವರ, ನಿಕ್ಕಲ್, ಬೆಳ್ಳಿ, ಚಿನ್ನ, ಅನೇಕ ಮೆಟಲ್ಸ್ ಗಳನ್ನ, ಅನೇಕ ಲೋಹಗಳನ್ನ ನಾವು ಇದರಿಂದ ಶುದ್ಧೀಕರಿಸ್ತೇವೆ. ಸೊ ಇಲ್ಲಿ ನೋಡಿ, ಇದು ಸಂಗ್ರಾಹಕ. ಆಮ್ಲೀಕರಿಸಿದ ಕಾಪರ್ ಸಲ್ಫೇಟ್ ಇದರಲ್ಲಿದೆ, ಹೌದಾ? ಇದು ಅಶುದ್ಧ ಮತ್ತು ಶುದ್ಧ ಲೋಹ. ಒಂದು ಕಡೆ ಶುದ್ಧ ಲೋಹವನ್ನ ಇಟ್ಟಿರ್ತೇವೆ, ಇನ್ನೊಂದು ಕಡೆ ಅಶುದ್ಧ ಲೋಹವನ್ನ ವಿದ್ಯುತ್ ದ್ವಾರವನ್ನಾಗಿ ಮಾಡಿರ್ತೇವೆ, ಹೌದಾ? ಇಲ್ಲಿ ನೋಡಿ, ಸೋಡಿಯಂ, ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅನ್ನು ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಅವುಗಳ ದ್ರವಿಸಿದ ಕ್ಲೋರೈಡ್ಗಳಿಂದ ಪಡೆಯುವರು. ಇಲ್ಲಿ ನೋಡಿ, ಲೋಹಗಳು ಋಣಾಗ್ರ ಅಂದರೆ ಋಣ ವಿದ್ಯುತ್ವಂಶ, ಋಣಾಗ್ರ ಆನೋಡ್ ಮೇಲೆ ಸಂಗ್ರಹವಾದರೆ ಲೋಹಗಳು ಇಲ್ಲಿ ಸಂಗ್ರಹವಾಗತ್ತೆ ಆನೋಡ್ ಮೇಲೆ. ಕ್ಯಾಥೋಡ್ ಋಣಾಗ್ರ ಅಲ್ವಾ, ನೆಗೆಟಿವ್. ಋಣಾಗ್ರ ಕ್ಯಾಥೋಡ್ ಮೇಲೆ ಸಂಗ್ರಹ ಆಗತ್ತೆ. ಯಾವುದು? ಲೋಹಗಳು ಮೇಲೆ ಸಂಗ್ರಹವಾದರೆ ಕ್ಲೋರಿನ್ ಏನಿರತ್ತೆ ಆನೋಡ್ ಮೇಲೆ ಸಂಗ್ರಹವಾಗತ್ತೆ. ಸೊ ಇಲ್ಲಿ ನೋಡಿ, ಈ ಒಂದು ಸಂಗ್ರಾಹಕದಲ್ಲಿ ನಾವೇನ್ ಮಾಡ್ತೇವೆ, NaCl ಸೊಲ್ಯೂಷನ್ ತಗೋತೇವೆ. ಇದರಲ್ಲಿ Na+Cl- ಇರುತ್ತೆ, ಹೌದಾ? ಇಲ್ಲಿ ವಿದ್ಯುತ್ ದ್ವಾರಗಳನ್ನ ಬಿಡ್ತೇವೆ. ಇದು ಕ್ಯಾಥೋಡ್, ಇದು ಆನೋಡ್ ಕ್ಯಾಥೋಡ್. ಸೊ ಇದು ಧನಾತ್ಮಕ ಅಂಶ ಆಗಿದ್ದು ಇದು ಕ್ಯಾಥೋಡ್ ಹತ್ರ ಹೋಗಿ ಡೆಪಾಸಿಟ್ ಆಗತ್ತೆ. ಇದು ಋಣಾತ್ಮಕ ಅಂಶ ಆಗಿದ್ದು ಇದು ಆನೋಡ್ ಹತ್ರ ಹೋಗಿ ಧನಾಗ್ರದಲ್ಲಿ ಏನಾಗತ್ತೆ, ಬಿಡುಗಡೆ ಆಗತ್ತೆ. ಈ ರೀತಿ ವಿದ್ಯುತ್ ವಿಭಜನೆ ನಡೆಯತ್ತೆ. ಇಲ್ಲಿ ನೋಡಿ, ಈ ವಿಧಾನದಲ್ಲಿ ಅಶುದ್ಧ ಲೋಹ ಅಂತಂದ್ರೆ ಆ ಲೋಹದಲ್ಲಿ ಕಲ್ಮಶಗಳಿರುತ್ತೆ. ಲೋಹೋದ್ಧರಣ ಮಾಡಿದ್ವಿ, ಲೋಹ ನಮ್ಗೆ ಸಿಕ್ತು. ಲೋಹ ಸಿಕ್ಕರೂ ಕೂಡ ಅದರಲ್ಲಿ ಕಲ್ಮಶ ಇರುತ್ತೆ. ಸೊ ಆ ಕಲ್ಮಶವನ್ನ ಹೊರತೆಗೆದರೆ ಅದು ಶುದ್ಧವಾದ ಲೋಹ ಆಗತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೇವೆ, ಅಶುದ್ಧ ಲೋಹವನ್ನು ಧನಾಗ್ರಕ್ಕೆ ಅಂದ್ರೆ ಆನೋಡ್ಗೆ, ಶುದ್ಧ ಲೋಹದ ತೆಳು ತಗಡನ್ನು ಋಣಾಗ್ರಕ್ಕೆ.
ಶುದ್ಧ ಲೋಹದ ತಗಡನ್ನು ಋಣಾಗ್ರಕ್ಕೆ ಮತ್ತೆ ಅಶುದ್ಧ ಲೋಹವನ್ನು ಧನಾಗ್ರಕ್ಕೆ ಜೋಡಿಸ್ತೇವೆ. ಲೋಹೀಯ ಲವಣದ ದ್ರಾವಣವನ್ನು ಅಂದ್ರೆ ಇಲ್ಲಿ ನೋಡಿ, ಅಶುದ್ಧವಾದ ತಾಮ್ರವನ್ನು ಆನೋಡಲ್ಲಿ ಇಟ್ಟಿದ್ದೇವೆ. ಶುದ್ಧವಾದ ತಾಮ್ರದ ತಗಡನ್ನು ಋಣಾಗ್ರಕ್ಕೆ ಜೋಡಿಸಿದ್ದೇವೆ. ಇವೆರಡೂ ವಿದ್ಯುತ್ ದ್ವಾರಗಳನ್ನ ನಾವು ಆ ಒಂದು ಲೋಹದ ಲವಣದ ದ್ರಾವಣದಲ್ಲಿ ಇಡಿಸಿದ್ದೇವೆ, ಅಂದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ವಿದ್ಯುತ್ ಭಾಜ್ಯದ ಮೂಲಕ ಅಂದ್ರೆ ವಿದ್ಯುತ್ ಹರಿದ ನಂತರ ಏನಾಗತ್ತೆ, ಧನಾಗ್ರದಲ್ಲಿರುವ ಅಶುದ್ಧ ಲೋಹ ವಿದ್ಯುತ್ ವಿಭಜನೀಯ ದ್ರಾವಣದಲ್ಲಿ ಕರಗತ್ತೆ. ಅಷ್ಟೇ ಪ್ರಮಾಣದ ಶುದ್ಧ ಲೋಹ ಏನಿರತ್ತೆ ಋಣಾಗ್ರದ ಮೇಲೆ, ಅಷ್ಟೇ ಪ್ರಮಾಣದ ಶುದ್ಧ ಲೋಹ ಆ ಒಂದು ದ್ರಾವಣದಿಂದ ಋಣಾಗ್ರದ ಮೇಲೆ ಏನಾಗತ್ತೆ, ಸಂಗ್ರಹಣೆಗೊಳ್ಳತ್ತೆ. ಸೊ ಕರಗುವ ಕಲ್ಮಶಗಳು ಯಾವ ಕಲ್ಮಶಗಳು ಕರಗುತ್ತಾವೋ ಅವು ಏನ್ ಮಾಡ್ತವೆ, ಆ ಒಂದು ದ್ರಾವಣದಲ್ಲೇ ಮಿಕ್ಸ್ ಆಗ್ತವೆ. ಯಾವ ಕಲ್ಮಶಗಳು ಕರಗೋದಿಲ್ವೋ ಅವು ಈ ಒಂದು ಧನಾಗ್ರದ ವಿದ್ಯುದ್ವಾರದ ಅಡಿಯಲ್ಲಿ ಧನಾಗ್ರ ಮಡ್ಡಿಯಾಗಿ ಉಳಿತಾವೆ. ಸೊ ಇವು ಕರಗಲಾರದ ಕಲ್ಮಶಗಳು. ಹೌದಾ? ಸೊ ಈ ರೀತಿಯಾಗಿ ಏನಾಗತ್ತೆ, ಎಲೆಕ್ಟ್ರೋಲೈಸಿಸ್ ವಿದ್ಯುತ್ ವಿಭಜನೆ ನಡೆಯತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ನಶಿಸುವಿಕೆ. ಈ ನಶಿಸುವಿಕೆಯನ್ನ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಇಕ್ವೇಶನ್ಸ್ ಅಂದ್ರೆ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು ಅದರಲ್ಲೂ ನೋಡಿದ್ದೇವೆ. ಏನಿದು ಬೆಳ್ಳಿಯ ಪಾತ್ರೆಗಳನ್ನು, ಬೆಳ್ಳಿ ಆಗಿರ್ಬಹುದು, ತಾಮ್ರ ಆಗಿರ್ಬಹುದು, ಕಬ್ಬಿಣ ಆಗಿರ್ಬಹುದು, ಸೊ ಅವುಗಳನ್ನು ಗಾಳಿಗೆ ನೀವು ತೆರೆದಿಟ್ಟಾಗ ಬೆಳ್ಳಿ ಗಾಳಿ ಜೊತೆ ವರ್ತಿಸಿ ಕಪ್ಪನೆಯ ಅಂದ್ರೆ ಬ್ಲ್ಯಾಕ್ ಕಲರ್ ಕೋಟಿಂಗ್ ಅನ್ನ ಫಾರ್ಮ್ ಮಾಡತ್ತೆ, ಅದು ಬೆಳ್ಳಿಯ ಸಲ್ಫೈಡ್. ಅದೇ ರೀತಿ ತಾಮ್ರ ಗಾಳಿಯಲ್ಲಿರುವ ತೇವಾಂಶದ ಜೊತೆ ವರ್ತಿಸಿ ಗಾಳಿಯಲ್ಲಿರುವ ಇಂಗಾಲದ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ಹಸಿರು ಪದರನ್ನ ಉಂಟು ಮಾಡತ್ತೆ. ಅದು ತಾಮ್ರದ ಕಾರ್ಬೋನೇಟ್. ಇನ್ನು ಕಬ್ಬಿಣವು ತೇವಪೂರಿತ ಗಾಳಿಯ ಜೊತೆ ದೀರ್ಘಕಾಲದವರೆಗೆ ಪ್ರತಿವರ್ತಿಸಿ ಕಂದು ಬಣ್ಣದ ಚುಕ್ಕೆಯಂತಹ ಪದರವನ್ನ ಉಂಟು ಮಾಡುತ್ತೆ. ಇದಕ್ಕೆ ನಾವು ತುಕ್ಕು ಅಂತ ಕರಿತೇವೆ. ಇದು ಫೆರ್ರಿಕ್ ಆಕ್ಸೈಡ್, ತಾಮ್ರದ ಕಾರ್ಬೋನೇಟ್ ಹಸಿರು ಪದರು, ಬೆಳ್ಳಿಯ ಸಲ್ಫೈಡ್ ಏನಾಗಿದೆ, ಕಪ್ಪು ಕೋಟಿಂಗ್ ಆಗಿದೆ. ಸೊ ಇವೆಲ್ಲ ಯಾಕಾಗ್ತವೆ, ಯಾವಾಗ ನಾವು ಲೋಹಗಳನ್ನ ಹೊರಗೆ ಗಾಳಿಗೆ ತೆರೆದಿಟ್ಟಾಗ ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಗಾಳಿಯಲ್ಲಿರುವ ತೇವಾಂಶದ ಜೊತೆ ಪ್ರತಿವರ್ತಿಸಿ ಈ ರೀತಿ ಆ ಒಂದು ಲೋಹಗಳು ನಶಿಸ್ತವೆ. ಅಂದ್ರೆ ಅವುಗಳ ಒರಿಜಿನಲ್ ರಚನೆಯನ್ನ, ಅವುಗಳ ಏನಂತಾರೆ ವಿನ್ಯಾಸವನ್ನ ಕಳೆದುಕೊಳ್ತವೆ ಅಂತ ಹೇಳ್ಬಹುದು. ಇಲ್ಲಿ ನೋಡಿ, ಸೊ ಇಲ್ಲಿ 3 ಪ್ರಣಾಳಗಳನ್ನ ತೆಗೆದುಕೊಂಡಿದ್ದಾರೆ, ABC ಅಂತ. ಪ್ರತಿಯೊಂದರಲ್ಲೂ ಸ್ವಚ್ಛವಾದ 3 ಕಬ್ಬಿಣದ ಮೊಳೆಗಳನ್ನ ಇಟ್ಟಿದ್ದಾರೆ. ಈ ಪ್ರಣಾಳವನ್ನು ABC ಎಂದು ಹೆಸರಿಸಿ ಎ ಪ್ರಣಾಳಕ್ಕೆ ಸ್ವಲ್ಪ ನೀರನ್ನ ಹಾಕಿ ರಬ್ಬರ್ ಕಾರ್ಕ್ ಅನ್ನ ಹಾಕಿದ್ದಾರೆ. ಸೊ ರಬ್ಬರ್ ಕಾರ್ಕ್ ಹಾಕಿದಾಗ ಇಲ್ಲಿ ಮೇಲಿರುವುದು ಗಾಳಿ, ಕೆಳಗೆ ನೀರಿದೆ. ಇನ್ನು ಬಿ ಪ್ರಣಾಳಕ್ಕೆ ಕುದಿಸಿರುವ ಅಸವಿತ ನೀರು ಅಂದ್ರೆ ಡಿಸ್ಟಿಲ್ಡ್ ವಾಟರ್ ಹಾಕಿ ಅದರ ಮೇಲ್ಗಡೆ 1 ಡ್ರಾಪ್ ಎಣ್ಣೆ ಹಾಕಿ ರಬ್ಬರ್ ಅನ್ನ ಹಾಕಿದ್ದಾರೆ. ಅಂದ್ರೆ ಇದು ಗಾಳಿ, ಇದು ಎಣ್ಣೆಯ ಪದರ, ಇದು ನೀರು. ಗಾಳಿ ಮತ್ತು ನೀರನ್ನ ಈ ಎಣ್ಣೆಯ ಪದರ ಬೇರ್ಪಡಿಸಿದೆ. ಇನ್ನು ಸಿ ಪ್ರಣಾಳಕ್ಕೆ ಏನ್ ಮಾಡಿದ್ದಾರೆ, ಸ್ವಲ್ಪ ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ಹಾಕಿದ್ದಾರೆ, ಹಾಕಿ ಕಾರ್ಕ್ ಅನ್ನ ಹಾಕಿದ್ದಾರೆ. ಸೊ ಅಲ್ಲಿ ಶುದ್ಧ ಗಾಳಿ ಇದೆ. ಈ ಪ್ರಣಾಳವನ್ನು ಕೆಲವು ದಿನಗಳ ನಂತರ ಬಿಟ್ಟು ಹಾಗೆಯೇ ನೋಡಿದಾಗ ಏನಾಗತ್ತೆ, ಕುದಿಸಿದ ಅಸವಿತ ನೀರು, ಸೊ ಕುದಿಸುವಿಕೆಯಿಂದ ಏನಾಗಿದೆ, ನೀರಿನಲ್ಲಿರುವ ಎಲ್ಲಾ ಗಾಳಿಯನ್ನು ತೆಗೆದು ಹಾಕುತ್ತದೆ. ಇನ್ನು ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡ್ ಏನಿದೆ ಅದು ತೇವಾಂಶವನ್ನ ಏನ್ ಮಾಡತ್ತೆ, ಹೀರ್ಕೊಳ್ಳತ್ತೆ. ಸೊ ಅದು ಏನದು ಕಬ್ಬಿಣದ ಜೊತೆ ತೇವಾಂಶ ವರ್ತಿಸಲು ಅಲೋ ಮಾಡೋದಿಲ್ಲ. ಇಲ್ಲಿ ನೋಡಿ, ನೀರಿದೆ, ಗಾಳಿ ಇದೆ. ಸೊ ಯಾವಾಗ ಲೋಹ ನೀರು ಮತ್ತು ಗಾಳಿ ಜೊತೆ ವರ್ತಿಸತ್ತೋ ಅವಾಗ ಅದು
ನಶಿಸುವಿಕೆಯನ್ನ ಕಾಣುತ್ತೆ. ಅಂದ್ರೆ ತುಕ್ಕು ಹಿಡಿಯೋದು ಕಾಣಿಸ್ತಾ ಹೋಗತ್ತೆ. ಫೈನ್. ಇದು ನಶಿಸುವಿಕೆಯ ಒಂದು ಚಟುವಟಿಕೆ. ಇನ್ನು ನಶಿಸುವಿಕೆಯನ್ನ ನಾವು ಯಾವ ರೀತಿ ತಡೆಗಟ್ಟಬಹುದು? ಹೌ ಕ್ಯಾನ್ ಯು ಪ್ರಿವೆಂಟ್ ಕೊರೋಷನ್? ಇಂಗ್ಲಿಷ್ ಅಲ್ಲಿ ನಶಿಸುವಿಕೆಗೆ ಕೊರೋಷನ್ ಅಂತ ಕರೀತಾರೆ. ಒಂದು, ಬಣ್ಣ ಹಚ್ಚುವುದರಿಂದ ತಡೆಗಟ್ಟಬಹುದು. ಇನ್ನೊಂದು, ಎಣ್ಣೆ ಸವರೋದ್ರಿಂದ. ಗ್ರೀಸ್, ಈಗ ನಮ್ಮ ಸೈಕಲ್ಗೆ ಅಥವಾ ಈ ಒಂದು ಗಾಡಿಯ ಬ್ರೇಕ್ಸ್ ಗಳಿಗೆ, ಸೊ ಅಲ್ಲಿ ಏನ್ ಮಾಡ್ತಾರೆ, ಗ್ರೀಸ್ ಹಚ್ತಾರೆ. ಇನ್ನು ಗ್ಯಾಲ್ವನೀಕರಣ ಮಾಡ್ತೇವೆ, ಕ್ರೋಮಿಯಂ ಲೇಪನ ಮಾಡ್ತೇವೆ. ಸೊ ಇವೆಲ್ಲವುದರಿಂದ, ಮಿಶ್ರ ಲೋಹಗಳಿಂದ ಮಾಡುವುದರ ಮೂಲಕ ಕಬ್ಬಿಣ ತುಕ್ಕು ಹಿಡಿಯೋದಿಲ್ಲ. ಇನ್ನು ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುತ್ತೇವೆ. ಸೊ ಆ ಒಂದು ಲೇಪನಕ್ಕೆ ನಾವು ಗ್ವಾಲಿನೀಕರಣ ಅಂತ ಕರಿತೇನೆ, ಗ್ಯಾಲ್ವನೈಸೇಷನ್ ಇಂಗ್ಲಿಷ್ ಅಲ್ಲಿ. ಸತುವಿನ ಲೇಪನ ಮಾಡ್ತೇವೆ. ಯಾಕೆ ಸತು ಅಂತ ಅಂದ್ರೆ, ಸತು ಏನಾಗಿದೆ, ಕಾಪರ್, ಐರನ್ ಗಿಂತ ಜಾಸ್ತಿ ರಿಯಾಕ್ಟಿವ್ ಇದೆ. ಸೊ ಅದು ಬೇಗ ಐರನ್ ನಶಿಸೋದಕ್ಕೆ ಅನುವು ಮಾಡಿಕೊಡೋದಿಲ್ಲ. ಇನ್ನು ಕಬ್ಬಿಣವನ್ನು ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸಲು ಸಾಧ್ಯವಿಲ್ಲ. ಸೊ ನೀವು ನಿಮ್ಮ ಸುತ್ತಮುತ್ತ ನೋಡಿದ್ರೆ ಅನೇಕ ಉಪಕರಣಗಳು ನಾವೇನ್ ಬಳಸ್ತೇವೆ ಅದು ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದರಾಗಿರುತ್ತೆ. ಆದ್ರೆ ಅವ್ರೇನ್ ಹೇಳ್ತಾರೆ, ಯಾವಾಗ್ಲೂ ನಮಗೆ ಶುದ್ಧ ಕಬ್ಬಿಣ ಸಿಗೋದಿಲ್ಲ. ಯಾಕೆ ಅಂದ್ರೆ ಶುದ್ಧ ಕಬ್ಬಿಣ ಏನಿರತ್ತೆ, ಸಾಫ್ಟ್ ಆಗಿರತ್ತೆ, ಮೃದುವಾಗಿರತ್ತೆ. ಮತ್ತು ಯಾವಾಗ ನೀವು ಉಷ್ಣತೆಯನ್ನ ಕೊಡ್ತೀರಾ, ಉಷ್ಣತೆಯನ್ನ ಆ ಒಂದು ಕಬ್ಬಿಣಕ್ಕೆ ಕೊಡ್ತೀರಾ, ಅದು ಸುಲಭವಾಗಿ ಹಿಗ್ಗುತ್ತದೆ, ಎಕ್ಸ್ಪಾಂಡ್ ಆಗತ್ತೆ. ಕಬ್ಬಿಣದ ಮೃದುತ್ವವನ್ನು ತಪ್ಪಿಸಲು, ಅಂದ್ರೆ ಅಷ್ಟು ಮೃದು ಇದ್ರೆ ಉಪಯೋಗ ಇಲ್ಲ ಕಬ್ಬಿಣ. ಸೊ ಅದಕ್ಕೆ ನಾವೇನ್ ಮಾಡ್ತೇವೆ, 0.05% ಕಾರ್ಬನ್ ಅನ್ನ ಆಡ್ ಮಾಡ್ತೇವೆ. ಸೊ ಯಾವಾಗ 0.05% ಕಾರ್ಬನ್ ಅನ್ನ ನೀವು ಕಬ್ಬಿಣದ ಜೊತೆ ಬೆರೆಸ್ತೀರಾ, ಅವಾಗ ಏನಾಗತ್ತೆ, ಕಬ್ಬಿಣ ಸ್ವಲ್ಪ ಗಟ್ಟಿಯಾಗಿ ಬಲಯುತವಾಗುತ್ತದೆ. ಹೌದಾ? ನೆಕ್ಸ್ಟ್, ನಶಿಸುವಿಕೆ ತಡೆಗಟ್ಟುವಿಕೆ ಇನ್ನೊಂದು ವಿಧಾನ ಅಂದ್ರೆ ಮಿಶ್ರ ಲೋಹ, ಅಲಾಯ್ಸ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಸೊ ಈ ಅಲಾಯ್ಸ್ ಏನಾಗಿರ್ತವೆ, 2 ಅಥವಾ ಹೆಚ್ಚು ಲೋಹ ಅಥವಾ ಲೋಹ ಅಲೋಹಗಳ ಸಮರೂಪದ ಮಿಶ್ರಣ. ಅಂದ್ರೆ ಲೋಹ ಎಷ್ಟು ಮಿಕ್ಸ್ ಮಾಡ್ತಿರೋ, ಲೋಹ ಎಷ್ಟು ಹಾಕ್ತಿರೋ ಅಷ್ಟೇ ಅಲೋಹ, ಅದೇ ಪ್ರಮಾಣದ ಅಲೋಹ ಅಥವಾ ಅದೇ ಪ್ರಮಾಣದ ಇನ್ನೊಂದು ಲೋಹ. ಸೊ ಈ ಮಿಶ್ರಣ ಏನಿರತ್ತೆ, ಆ ಮಿಶ್ರಣದಿಂದ ಮಾಡಿರುವಂತಹ ಉಪಕರಣಗಳಿಗೆ ಅಥವಾ ಲೋಹಗಳಿಗೆ ಮಿಶ್ರ ಲೋಹ ಅಂತ ಕರಿತೇವೆ. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಒಂದೇ ಲೋಹ ಇರೋದಿಲ್ಲ, ಅದು 2 ಲೋಹಗಳ ಮಿಶ್ರಣ ಆಗಿರಬಹುದು ಅಥವಾ ಲೋಹ ಮತ್ತು ಅಲೋಹಗಳ ಮಿಶ್ರಣ ಆಗಿರಬಹುದು. ಸೊ ಇಲ್ಲಿ ನಮಗೆ ಗಂಟೆಗಳಿರ್ತವೆ, ಸ್ಟೀಲ್ ಇರತ್ತೆ. ಸೊ ಇವೆಲ್ಲವೂ ಕೂಡ ಏನು, ಮಿಶ್ರ ಲೋಹದ ಉದಾಹರಣೆ. ಇನ್ನು ಮಿಶ್ರ ಲೋಹವನ್ನು ಮೊದಲು ಪ್ರಾಥಮಿಕ ಲೋಹವನ್ನು ಕರಗಿಸಿ ನಂತರ ನಿರ್ದಿಷ್ಟ ಅನುಪಾತದಲ್ಲಿ ಬೇರೆ ಧಾತುಗಳನ್ನು ವಿಲೀನಗೊಳಿಸಿ ತಯಾರಿಸಲಾಗುತ್ತದೆ. ಸೊ ಯಾವ ರೀತಿ ನಾವು ಮಿಶ್ರ ಲೋಹವನ್ನ ಮಾಡ್ತೇವೆ, ಮೊದಲಿಗೆ ಪ್ರಾಥಮಿಕ ಲೋಹ, ಈಗ ಕಬ್ಬಿಣ ಅನ್ನೋದು ಪ್ರಾಥಮಿಕ ಲೋಹ, ಅದನ್ನ ಕರಗಿಸಿ ಏನ್ ಮಾಡ್ತೇವೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೇರೆ ಧಾತುಗಳನ್ನ ಅದರಲ್ಲಿ ವಿಲೀನಗೊಳಿಸ್ತೇವೆ, ಅದರಲ್ಲಿ ಬೆರೆಸ್ತೇವೆ. ನಂತರ ಇದನ್ನು ಕೊಠಡಿಯ ಉಷ್ಣತೆಗೆ ತಂಪು ಮಾಡುತ್ತೇವೆ. ಯಾವಾಗ ಮಿಶ್ರ ಲೋಹಗಳಲ್ಲಿ ಒಂದು ಲೋಹ ಪಾದರಸವಾಗಿದ್ದರೆ ಅದನ್ನು ನಾವು ಅಮಲ್ಗಮ್ ಅಂತ ಕರಿತೇವೆ. ಮಿಶ್ರ ಲೋಹ ಅಂದ್ರೆ ಏನು, 2 ಲೋಹಗಳ ಮಿಶ್ರಣ ಅಥವಾ ಒಂದು ಲೋಹ ಒಂದು ಅಲೋಹದ ಮಿಶ್ರಣ. ಯಾವಾಗ ಒಂದು ಲೋಹ ಮಿಶ್ರ ಲೋಹದಲ್ಲಿ ಪಾದರಸ ಆಗಿರುತ್ತೋ ಆವಾಗ ಆ ಒಂದು ಮಿಶ್ರ ಲೋಹಕ್ಕೆ ನಾವು ಅಮಲ್ಗಮ್ ಅಂತ ಕರಿತೇವೆ. ಇನ್ನು ಮಿಶ್ರ ಲೋಹದ ವಿದ್ಯುತ್ ವಾಹಕತೆ ಕರಗುವ ಬಿಂದು ಶುದ್ಧ ಲೋಹಕ್ಕಿಂತ ಕಡಿಮೆ ಇರುತ್ತದೆ, ಅದು ನೆನಪಲ್ಲಿಟ್ಕೊಳ್ಳಿ. ಓಕೆ, ಸೊ ಇದು ನಶಿಸುವಿಕೆ ತಡೆಗಟ್ಟುವಿಕೆ. ಇದು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಅಂದ್ರೆ ಲೋಹ ಮತ್ತು ಅಲೋಹಗಳ ಪಾಠದ ಲಾಸ್ಟ್ ಕಾನ್ಸೆಪ್ಟ್. ಸೊ ಇಲ್ಲಿ ನಾವ್ ಏನೇನ್ ಕಲಿತ್ವಿ, ಲೋಹದ ಭೌತ ಗುಣ, ಅಲೋಹದ ಭೌತ ಗುಣ, ಅದೇ ರೀತಿ ನಶಿಸುವಿಕೆ ಹೇಗಾಗತ್ತೆ, ಲೋಹೋದ್ಧರಣ ಹೇಗ್ ಮಾಡ್ತೇವೆ, ಅಯೋನಿಕ್ ಸಂಯುಕ್ತಗಳು ಹೇಗ್ ಪ್ರೊಡ್ಯೂಸ್ ಆಗ್ತವೆ,
ಸೊ ಅದನ್ನೆಲ್ಲ ಈ ಪಾಠದಲ್ಲಿ ಕಲಿತ್ವಿ. ಈಗ ಏನ್ ಮಾಡೋಣ, ಅದರ ಬಗ್ಗೆ ಇರುವ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಜಸ್ಟ್ ಅ ಮಿನಿಟ್. ಒಂದೇ ನಿಮಿಷ ಶೇರ್ ಮಾಡ್ತೇನೆ ಅದು ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನು. ಒಂದೇ ನಿಮಿಷ ಶೇರ್ ಆಗತ್ತೆ. ಓಕೆ, ಫೈನ್. ಸೊ ಇಲ್ಲಿ ನೋಡಿ, ಅಭ್ಯಾಸ ಹಾಳೆ. ನೀಡಿರುವ ರಾಸಾಯನಿಕ ಸಮೀಕರಣಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸೊ ಇಲ್ಲಿ ನೋಡಿ, ಒಂದನೇ ರಾಸಾಯನಿಕ ಸಮೀಕರಣ ತಾಮ್ರದ ಸಲ್ಫೇಟ್ ಐರನ್ ಜೊತೆ ಪ್ರತಿವರ್ತಿಸಿದಾಗ ಕಬ್ಬಿಣದ ಅಂದ್ರೆ ಐರನ್ ಸಲ್ಫೇಟ್ ಮತ್ತು ತಾಮ್ರ ಬರುತ್ತೆ. ಅದೇ ರೀತಿ
ಬೆಳ್ಳಿಯ ನೈಟ್ರೇಟ್ ತಾಮ್ರದ ಜೊತೆ ಪ್ರತಿವರ್ತಿಸಿದಾಗ ತಾಮ್ರದ ನೈಟ್ರೇಟ್ ಮತ್ತು ಬೆಳ್ಳಿ ನಮಗೆ ಸಿಗತ್ತೆ. ಇಲ್ಲಿ ನೋಡಿ ಆಪ್ಷನ್ಸ್ ಗಳನ್ನ ನೋಡಿ. ತಾಮ್ರವು ಕಬ್ಬಿಣ ಮತ್ತು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಹ್ಮ್ ಆ ಹ್ಮ್ ಕಬ್ಬಿಣವು ತಾಮ್ರ ಮತ್ತು ಬೆಳ್ಳಿಗಿಂತ ಕಡಿಮೆ ಕ್ರಿಯಾಶೀಲವಾಗಿದೆ. ತಾಮ್ರವು ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ, ಆದರೆ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿದೆ. ಬೆಳ್ಳಿಯು ತಾಮ್ರ ಮತ್ತು ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಸೊ ABCD ಅನ್ನೋ ಆಪ್ಷನ್ಸ್ ಇದೆ ಅಲ್ವಾ? ಸೊ ಯಾವ ಆಪ್ಷನ್ ಕರೆಕ್ಟ್ ಇದ್ರಲ್ಲಿ? ಎಸ್, just a minute. ಯಾರು ಆನ್ಸರ್ ಮಾಡ್ತೀರಾ? A, C. ಓಕೆ, ರಾಹುಲ್ C, ತಿರುಪತಿ C. ಓಕೆ, ಎಕ್ಸಾಕ್ಟ್ಲಿ ಆಪ್ಷನ್ C ಅನ್ನೋದೇನಿದೆ ಇದಕ್ಕೆ ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್, ಇವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ ಯಾವುದು? ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಉಭಯವರ್ತಿ ಆಕ್ಸೈಡ್ಗಳು ಯಾವುದು? MgO, ದಟ್ ಈಸ್ ಮ್ಯಾಗ್ನೀಷಿಯಂ ಆಕ್ಸೈಡ್, ಐರನ್ ಆಕ್ಸೈಡ್ Fe2O3, ಕ್ಯಾಲ್ಸಿಯಂ ಆಕ್ಸೈಡ್ ದಟ್ ಈಸ್ CaO, ಜಿಂಕ್ ಆಕ್ಸೈಡ್ ZnO. ಎಸ್, ಎರಡನೇ ಪ್ರಶ್ನೆಗೆ ಉತ್ತರ 2 ಅಂತ ಹಾಕಿ ಆಪ್ಷನ್ ಅನ್ನ ಬರೀರಿ. ಏನ ಉಭಯವರ್ತಿ ಆಕ್ಸೈಡ್ ಅಂದ್ರೆ ಏನು? ಆ ಆಕ್ಸೈಡು ಆಮ್ಲದ ಜೊತೆನೂ ಪ್ರತಿವರ್ತಿಸತ್ತೆ, ಪ್ರತ್ಯಾಮ್ಲದ ಜೊತೆನೂ ಪ್ರತಿವರ್ತಿಸತ್ತೆ. ಅಂಥ ಆಕ್ಸೈಡ್ಗಳಿಗೆ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೇವೆ. ರಾಹುಲ್ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಆಪ್ಷನ್ ಡಿ, ಆಪ್ಷನ್ ಡಿ ಅನ್ನೋದೇನಿದೆ, ಸಾರಿ, ಇದು ಆಪ್ಷನ್ ಡಿ ಅನ್ನೋದೇನಿದೆ, ಜಿಂಕ್ ಆಕ್ಸೈಡ್ ಅಥವಾ ಅಲ್ಯೂಮಿನಿಯಂ ಆಕ್ಸೈಡ್ ಇದ್ರೆ ಅಲ್ಯೂಮಿನಿಯಂ ಆಕ್ಸೈಡ್. ಲಲಿತಾ ಆನ್ಸರ್ಡ್ ಇಟ್ ಕರೆಕ್ಟ್ಲಿ, ರಾಹುಲ್ ಆನ್ಸರ್ಡ್ ಇಟ್. ಸೊ ಜಿಂಕ್ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳು ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆ. ಇನ್ನು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಡನೆ ವರ್ತಿಸದ ಲೋಹ. ಯಾವ ಒಂದು ಲೋಹ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಡನೆ ವರ್ತಿಸೋದಿಲ್ಲ? ಎಸ್ ಸ್ಟೂಡೆಂಟ್ಸ್, ಯಾರು ಆನ್ಸರ್ ಮಾಡ್ತೀರಾ? ಯಾವ ಲೋಹ ಅಂದ್ರೆ ವಿಚ್ metal will not react with dilute hydrochloric acid? ಎಸ್ ಯೂಟ್ಯೂಬ್ ಸ್ಟೂಡೆಂಟ್ಸ್, ಯಾರು ಕಮೆಂಟ್ ಮಾಡಿದ್ರಿ? Which metal will not react with dilute hydrochloric acid? Any answers? C na Satuna?
ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ತಾಮ್ರ. ತಾಮ್ರ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ವರ್ತಿಸೋದಿಲ್ಲ. 4ನೇ ಪ್ರಶ್ನೆ, ಜಸ್ಟ್ ಅ ಮಿನಿಟ್. ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ? ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ? ಓಕೆ. ಎ, ಕುದಿಯುವ ನೀರಿನೊಳಗೆ ಕಬ್ಬಿಣದ ಚೂರನ್ನು ಹಾಕಿದಾಗ. ಬಿ, ಕೆಂಪಗೆ ಕಾದ ಕಬ್ಬಿಣದ ಮೇಲೆ ನೀರಾವಿ ಹಾಯಿಸಿದಾಗ. ಸಿ, ಅಲ್ಯೂಮಿನಿಯಂ ಮೇಲೆ ಬಿಸಿ ನೀರು ಹಾಯಿಸಿದಾಗ. ಕಬ್ಬಿಣದ ಚೂರನ್ನು ತಣ್ಣೀರಿನೊಳಗೆ ಹಾಕಿದಾಗ. ವೆರಿ ಗುಡ್. ಡಿನ ಡಿ ಅಲ್ಲ. ಕಬ್ಬಿಣದ ಚೂರು ತಣ್ಣೀರಿನ ಜೊತೆ ರಿಯಾಕ್ಟ್ ಆಗತ್ತಾ? ಅಲ್ಯೂಮಿನಿಯಂ, ಕಬ್ಬಿಣ ಅದು ನೀರಾವಿಯೊಂದಿಗೆ ರಿಯಾಕ್ಟ್ ಆಗತ್ತೆ ಅಂತ ಹೇಳಿದ್ವಿ ಅಲ್ವಾ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಗೀತಾ ಆರ್ ಆನ್ಸರ್ಡ್ ಇಟ್. ಕೆಂಪಗೆ ಕಾದ ಕಬ್ಬಿಣದ ಮೇಲೆ ನೀರಾವಿ ಹಾಯಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಲೋಹಗಳು ಮತ್ತು ಅಲೋಹಗಳಿರುವ 4 ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಹೌದಾ? ಸೊ ಇಲ್ಲಿ ನೋಡಿ, ಕಠಿಣತೆ ಲೋಹಗಳಲ್ಲಿರತ್ತಾ ಅಲೋಹಗಳಲ್ಲಿರತ್ತಾ? ಎಸ್, ಇದು ಲೋಹಗಳಿರತ್ತೆ. ಕುಟ್ಯತೆ ಹಾಗೂ ತನ್ಯತೆ ಲೋಹಗಳಲ್ಲಿ. ಉಷ್ಣವಾಹಕತೆ ಲೋಹ. ವಿದ್ಯುತ್ ವಾಹಕತೆ ಇದು ಗ್ರಾಫೈಟ್ ಅಲ್ಲಿ ಮಾತ್ರ ಇರುತ್ತೆ ಇಲ್ಲಿ. ಕರಗುವ ಬಿಂದು ಹೆಚ್ಚಾಗಿರತ್ತೆ. ಆಕ್ಸೈಡ್ಗಳು ಇಲ್ಲಿ ಎರಡರದಲ್ಲೂ ಫಾರ್ಮೇಶನ್ ಆಗ್ತವೆ. ದಿಸ್ ಇಸ್ ಅಬೌಟ್ 5ನೇ ಪ್ರಶ್ನೆ. ಇನ್ನು ಈ ಕೆಳಗಿನ ಭೌತ ಗುಣಗಳಿಗೆ ಸರಿ ಹೊಂದಿರುವ ಲೋಹಗಳನ್ನು ಹೆಸರಿಸಿ ಅಂತ ಇದೆ. ಇದು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುತ್ತದೆ. ಲೋಹಗಳನ್ನ ಹೆಸರಿಸಬೇಕು, ಅಲೋಹಗಳಲ್ಲ. ಇದು ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುತ್ತದೆ. ಬೇಗ. ಯಾವುದಿದು? ಪಾದರಸ. ಓಕೆ. ಇದನ್ನು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು. ಎಸ್, ಎಕ್ಸಾಕ್ಟ್ಲಿ. ರೇಖಾ HK, ಪಾದರಸ ಇಸ್ ಅ ರೈಟ್ ಆನ್ಸರ್. ಬಿ, ಇದನ್ನು ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದು. ಯಾವ್ದದು? ಯಾವ ಲೋಹ? ಎರಡನೇದ್ದು. ಯಾರು ಹೇಳ್ತಿಲ್ಲ. ಪಾದರಸ ಆಯ್ತು 1ನೇ ಆನ್ಸರ್. 2ನೇ ಕ್ವಶನ್ಗೆ ಆನ್ಸರ್ ಏನು? ಲಲಿತಾ ಆನ್ಸರ್ಡ್ ಇಟ್. ಸೋಡಿಯಂ. ಸೋಡಿಯಂ ಅದು. ಇದು ಉಷ್ಣದ ಉತ್ತಮ ವಾಹಕ. ಯಾವುದು ಉಷ್ಣದ ಉತ್ತಮ ವಾಹಕ? ಯಾವುದು ಉಷ್ಣದ ಉತ್ತಮ ವಾಹಕ? ಎಸ್ ಸ್ಟೂಡೆಂಟ್ಸ್. ಉತ್ತಮ ವಾಹಕ ಅಂದ್ರೆ ಏನು? ಅದರ ಮುಖಾಂತರ ಉಷ್ಣ ಹರಿದಾಡತ್ತೆ ಅಂತ. ಎಲ್ಲ ಮೆಟಲ್ಸ್ ಅಲ್ಲೂ ಎಲ್ಲ ಲೋಹಗಳಲ್ಲೂ ಹರಿದಾಡತ್ತೆ. ಬಟ್ ಇದು ಉನ್ನತ ವಾಹಕ ಅಂತ. ಎಸ್,
ಆನ್ಸರ್ ಹಿಂಟ್ ಕೊಡ್ತೀನಿ, ಇದು ಸ್ವಲ್ಪ ಕಾಸ್ಟ್ಲಿ. ಈ ಲೋಹ ಸ್ವಲ್ಪ ಕಾಸ್ಟ್ಲಿ. ಯಾವ್ದಿರ್ಬಹುದು? ಎಸ್. ಈ ಲೋಹ ಸ್ವಲ್ಪ ಕಾಸ್ಟ್ಲಿ. ಯಾವ್ದಿರ್ಬಹುದು? ತಾಮ್ರ ಅಲ್ಲ. ವೆರಿ ಗುಡ್. ಸೊ ಅದು ಬೆಳ್ಳಿ. ಯಾರು ಹೇಳಿದ್ರು? ಶಶಿಕಲಾ. ವೆರಿ ಗುಡ್. ಬೆಳ್ಳಿ ಆಗಿರತ್ತೆ. ಇನ್ನು ಉಷ್ಣದ ದುರ್ಬಲ ವಾಹಕ ಬೆಳ್ಳಿ ಅದು. ಓಕೆ, ಲಲಿತಾ, ಬೆಳ್ಳಿ. ಹ್ಮ್. ಉಷ್ಣದ ದುರ್ಬಲ ವಾಹಕ ಇದು ಲೋಹ, ಬಟ್ ಇದು ಉಷ್ಣದ ದುರ್ಬಲ ವಾಹಕ. ಯಾವ ಲೋಹ ಅದು? ಎಸ್ ಡಿಯರ್ ಸ್ಟೂಡೆಂಟ್ಸ್, ಉಷ್ಣದ ದುರ್ಬಲ ವಾಹಕ. ಎಸ್, ಎನಿ ಆನ್ಸರ್ಸ್? ಬಿ ಫಾಸ್ಟ್. ಹೀಟ್. ಹೀಟ್ ಕೇಳ್ತಾ ಇದ್ದೀನಿ, ಕರೆಂಟ್ ಅಲ್ಲ. ಆನ್ಸರ್ ಇಸ್ ಸೀಸ, ಲೆಡ್. ಹ್ಮ್. ನೆಕ್ಸ್ಟ್, ನಿಮ್ಮ ಹಸ್ತದ ಮೇಲೆ ಕರಗುವ 2 ಲೋಹಗಳು ಯಾವುವು? ನಾನು ಹೇಳಿದ್ದೆ ಇದರ ಎಕ್ಸಾಂಪಲ್ ನಿಮಗೆ. ಎಸ್. ಅಂದ್ರೆ ಎಲ್ಲ ಲೋಹಗಳು ಏನಾಗಿರ್ತವೆ? ಎಲ್ಲ ಲೋಹಗಳಿಗೂ ಹೆಚ್ಚಿನ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಇದೆ. ಆದ್ರೆ ಈ 2 ಲೋಹಗಳಿಗೆ ಕಡಿಮೆ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಇದೆ. ಯಾ 2 ಲೋಹಗಳವು? ಎಸ್. ಆನ್ಸರ್ ಮಾಡಿ. ನೋ, ಸೀಸ ಪಾದರಸ ಅಲ್ಲ. ಯಾವ್ದಿರ್ಬಹುದು? ಭೌತ ಗುಣಗಳನ್ನ ಎಕ್ಸ್ಪ್ಲೇನ್ ಮಾಡುವಾಗ ಕರಗುವ ಬಿಂದು ಕುದಿಯುವ ಬಿಂದು ಬಂದಾಗ ಎಸ್, ಯಾರು ಹೇಳಿದ್ರು? ಲಲಿತಾ ಬಿ ಆನ್ಸರ್ಡ್ ಇಟ್. ವೆರಿ ಗುಡ್. ನಾಗರಾಜು ಆನ್ಸರ್ಡ್ ಇಟ್. ಮತ್ತೆ ಸೊ ಅದು ಗೇಲಿಯಂ ಮತ್ತೆ ಸೀಸಿಯಂ ಅಂತ. ಈ ಗೇಲಿಯಂ ಮತ್ತೆ ಸೀಸಿಯಂ ಅನ್ನೋ ಲೋಹಗಳಿಗೇನಿವೆ ಕಡಿಮೆ ಕರಗುವ ಬಿಂದು ಇದೆ. ಕಡಿಮೆ ಕರಗುವ ಬಿಂದು ಇರೋದ್ರಿಂದ ಅವೇನಾಗ್ತವೆ? 2 ಲೋಹಗಳು ನಮ್ಮ ಕೈ ಮೇಲೆನೆ ಕರಗ್ ಹೋಗ್ತವೆ. ನೆಕ್ಸ್ಟ್ ಕ್ವಶನ್, 2 ಅಂಕಗಳ ಪ್ರಶ್ನೆ. ಉಭಯವರ್ತಿ ಆಕ್ಸೈಡ್ಗಳಂದ್ರೆ ಏನು? ಉದಾಹರಣೆ ಕೊಡಿ. ಏನ್ ಹೇಳ್ತೀರಾ? ಏನು ಉಭಯವರ್ತಿ ಆಕ್ಸೈಡ್ಗಳಂದ್ರೆ? ಎಸ್. ಹೇಳಿದ್ದೆ, ನಾನು ಮೊದಲಿಗೆನೆ ಹೇಳಿದ್ದೆ. ಜಿಂಕ್ ಆಕ್ಸೈಡ್ ಅನ್ನೋದು ಒಂದು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಒಂದು ಕ್ವಶನ್ ಬಂತು. ಉಭಯವರ್ತಿ ಆಕ್ಸೈಡ್ಗಳು. ಜಿಂಕ್ ಆಕ್ಸೈಡ್ ಅದಕ್ಕೆ ಉದಾಹರಣೆ, ಅಲ್ಯೂಮಿನಿಯಂ ಆಕ್ಸೈಡ್ ಅದಕ್ಕೆ ಉದಾಹರಣೆ.
ಏನು ಈ ಒಂದು ಉಭಯವರ್ತಿ ಆಕ್ಸೈಡ್ಗಳಂದ್ರೆ? ಎಸ್, ಉಭಯವರ್ತಿ ಆಕ್ಸೈಡ್ಗಳಂದ್ರೆ ಏನು? ಆ ಆಕ್ಸೈಡ್ಗಳು ಆಮ್ಲದ ಜೊತೆನೂ ಕೂಡ ಏನಾಗ್ತವೆ, ಪ್ರತಿವರ್ತಿಸ್ತವೆ, ಪ್ರತ್ಯಾಮ್ಲಗಳ ಜೊತೆನೂ ಕೂಡ ಪ್ರತಿವರ್ತಿಸ್ತವೆ. ಅಂಥ ಒಂದು ಆಕ್ಸೈಡ್ಗಳಿಗೆ ನಾವು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೇವೆ. ಉದಾಹರಣೆ ಅಂತ ಬಂದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್. ಓಕೆ, ನೆಕ್ಸ್ಟ್ ಕ್ವಶನ್. ಸೋಡಿಯಂ ಮತ್ತು ಪೊಟ್ಯಾಷಿಯಂ ನಂತಹ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಏಕೆ? ಯಾಕೆ ನಾವು ಸೀಮೆ ಎಣ್ಣೆಯಲ್ಲಿ ಇಡಬೇಕು ಈ ಎರಡು ಲೋಹಗಳನ್ನ? ಯಾಕೆ ನಾವು ನಾರ್ಮಲ್ ಆಗಿ ಅಂದ್ರೆ ಓಪನ್ ಆಗಿ ಯಾಕೆ ಇಡಬಾರ್ದು? ಬಾಟಲ್ ಅಲ್ಲಿ ಸೀಮೆ ಎಣ್ಣೆಯಲ್ಲೇ ಯಾಕೆ ಅದನ್ನ ಶೇಖರಣೆ ಮಾಡಿರ್ಬೇಕು ಅಂತ ಕೇಳ್ತಿದ್ದಾರೆ. ವೆರಿ ಈಸಿ ಕ್ವಶನ್. ಎಸ್, ಎನಿವನ್? ಬೇಗ. ಗಾಳಿಯೊಡನೆ ಹೊತ್ತಿ ಉರಿಯುತ್ತವೆ. ಓಕೆ ರಾಹುಲ್, ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಆಗಿದೆ ಆನ್ಸರು. ಸೊ ಇಲ್ಲಿ ನಾವು ಯಾವ ವರ್ಡ್ ಯೂಸ್ ಮಾಡಬೇಕು ಅಂದ್ರೆ, ಅವು ಹೆಚ್ಚಿನ ಕ್ರಿಯಾಪಟುತ್ವವನ್ನ, ಹೆಚ್ಚಿನ ಕ್ರಿಯಾಶೀಲತೆಯನ್ನ ಹೊಂದಿದೆ. ಸೊ ತ್ವರಿತವಾಗಿ ಅವು ಗಾಳಿಯ ಜೊತೆ ವರ್ತಿಸಿ, ಓಕೆ, ಗಾಳಿಯ ಜೊತೆ ವರ್ತಿಸಿ ಏನಾಗತ್ತೆ, ಬಹಿರುಷ್ಣಕ ಕ್ರಿಯೆಯಿಂದ ಬೆಂಕಿಯನ್ನ ಉಂಟು ಮಾಡುವಂತಹ ಚಾನ್ಸಸ್ ಇರತ್ತೆ. ಸೊ ಆದ್ರಿಂದ ಸೀಮೆ ಎಣ್ಣೆ ಮತ್ತು ಪೊಟ್ಯಾಷಿಯಂ ಅನ್ನ ನಾವೇನ್ ಮಾಡ್ತೇವೆ, ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅನ್ನ ನಾವು ಸೀಮೆ ಎಣ್ಣೆಯಲ್ಲಿ ಶೇಖರಣೆ ಮಾಡಿಡ್ತೇವೆ. ಹೌದಾ? ಅದಾದ್ಮೇಲೆ ಅಲ್ಯೂಮಿನಿಯಂ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಲೋಹವಾಗಿದ್ದರೂ ಇದನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುವರು. ಕಾರಣವೇನು? ಯಾಕೆ ಅಲ್ಯೂಮಿನಿಯಂ ಅನ್ನ ನಾವು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತೇವೆ? ಎಸ್, ಎನಿವನ್? ಬಿ ಫಾಸ್ಟ್. ಜಸ್ಟ್ ಅ ಮಿನಿಟ್. ಎಸ್, ಉಷ್ಣವಾಹಕ ಗೊತ್ತಿದೆನಾ? ಮೆಟಲ್ಸ್ ಗಳು ಏನಾಗಿರ್ತವೆ? ಉಷ್ಣದ ವಾಹಕಗಳಾಗಿರ್ತವೆ ಅಲ್ವಾ? ರೈಟ್. ಸೊ ಉಷ್ಣವನ್ನ ಅವೇನ್ ಮಾಡ್ತವೆ? ಹರಿವು ಬಿಡ್ತವೆ. ಸೊ ಈ ಅಲ್ಯೂಮಿನಿಯಂ ಏನಿದೆ ಉತ್ತಮ ಉಷ್ಣವಾಹಕ ಆಗಿದ್ದು ಮತ್ತೆ ಲೈಟ್ ವೇಟ್ ಆಗಿರುತ್ತೆ. ಅದರ ವೇಟು ಕಡಿಮೆ ಇರುತ್ತೆ ಮತ್ತೆ ಸ್ವಲ್ಪ ಚೀಪ್ ಇದು. ಕಂಪೇರೇಟಿವ್ಲಿ ಸ್ಟೀಲ್ಗಿಂತ ಇದು ಚೀಪ್ ಆಗಿರುತ್ತೆ. ಆದ್ರಿಂದ ನಾವು ಅಲ್ಯೂಮಿನಿಯಂ ಅನ್ನ ಬಳಸ್ತೇವೆ. ಸೊ ಇವು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಈ ಕ್ವಶನ್ PDF ಅನ್ನ ಗ್ರೂಪ್ ಅಲ್ಲಿ ಹಾಕ್ತೇವೆ. ಸೊ ಯು ಕ್ಯಾನ್ ಡಿಸ್ಕಸ್ ಇಟ್. ಮುಂದಿನ ತರಗತಿಯಲ್ಲಿ ಹೊಸ ಪಾಠವನ್ನ ಸ್ಟಾರ್ಟ್ ಮಾಡ್ತೇನೆ. ಈ ಎಲ್ಲ ಕ್ವಶನ್ ಗಳನ್ನ ಮತ್ತೆ ರಿವಿಷನ್ ಕ್ಲಾಸಸ್ ಅಲ್ಲಿ ನಾನು ರಿಪೀಟ್ ಮಾಡ್ತೇನೆ. ಅದಕ್ಕೂ ಮೊದಲು ಈ PDF ನಿಮ್ ಹತ್ರ ಇರತ್ತೆ. ಓಕೆನಾ? ಸೊ ಮುಂದಿನ ಕ್ಲಾಸ್ ಅಲ್ಲಿ
ಹೊಸ ಪಾಠವನ್ನ ನಾನು ಸ್ಟಾರ್ಟ್ ಮಾಡ್ತೇನೆ. ಓಕೆ, ಸೊ ಲೆಟ್ ಮಿ ಎಂಡ್ ಅಪ್ ದ ಸೆಷನ್ ಹಿಯರ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬೈ.